ಗಂಡಸೆಲ್ಲ ಬ್ಲೌಸ್ ಪೀಸ್ ವಿಚಾರ ರೀಲ್ ಮಾಡಿ ಹಾಕಿದ್ದಕ್ಕೆ ಅದಕ್ಕೆಲ್ಲ ಕಮೆಂಟ್ ಮಾಡಿದರು. ಆ ವಿಚಾರನ ನಾನು ಅಮ್ಮನಿಗೆ ಹೇಳಿದೆ. ಆವಾಗ ಅವರು ನಗಕ್ಕೆ ಶುರು ಮಾಡಿದ್ರು. ಏನು ನಗ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಅವರು ಚಿಕ್ಕವರಾಗಿದ್ದಾಗ ಅವ್ರ ಅಕ್ಕ ಅವ್ರ ತಾಯಿ 3 ಜನನೂ ಯಾವುದೋ ದೂರದ ನೆಂಟರ ಮನೆಗೆ ಹೋಗಿದ್ರಂತೆ. ಅವ್ರ ಮನೇಲಿ ಒಂದು ರಾತ್ರಿ ಉಳ್ಕೊಂಡಿದ್ರಂತೆ. ಆಶ್ಚರ್ಯ ಏನಪ್ಪ ಅಂದರೆ ಆ ಮನೇಲಿ ಎಲ್ಲ ಮುಕ್ಕಾಲು ಕೆಲಸ ಆ ಮನೆ ಯಜಮಾನ ಮಾಡ್ತಾಯಿದ್ದಂತೆ. ಉದಾಹರಣೆಗೆ ಒಲೆ ಉರಿ ಹಾಕೋದು, ಕಾಫಿ ಬೆರೆಸ್ಕೊಡೋದು, ಏನದು ಈ ಥರ. ಅದೇನಂದರೆ ಒಲೆ ಉರಿ ಹಾಕ್ಬಿಟ್ಟು ಹೆಂಡತಿನ ಎಬ್ಬಿಸ್ತದಂತೆ. ರಾಜಮ್ಮ ರಾಜಪ್ಪ ಕಾಫಿ ಮಾಡಿದ್ದೀನಿ ಹೇಳಮ್ಮ ಅಂತ. ಅಂದರೆ ಅವರು ಬೆಡ್ ಕಾಫಿ ತಂದು ಕೊಟ್ಟ ಮೇಲೆ ಈಕೆ ಎದ್ದು ಉಳಿದ ಕೆಲಸ ಮಾಡೋದು. ಅಷ್ಟರಲ್ಲಪ್ಪ ಒಂದು ಮುಕ್ಕಾಲು ಕೆಲಸ ಮುಗಿಸ್ಬಿಟ್ಟಿರೋರಂತೆ. ಒಲೆ ಉರಿ ಹಾಕೋದು ಈ ಥರ. ಅಂದರೆ ಆವಾಗಿನ ಕಾಲದಲ್ಲಿ ಒಲೆ ಉರಿ ಹಾಕೋದೇ ದೊಡ್ಡ ಕೆಲಸ. ಯಾಕೆಂದರೆ ಹಸಿ ಸೌದೆ ಈ ಚಳಿಗಾಲ ಮಳೆಗಾಲದಲ್ಲಿ ಸೌದೆ ಉರಿಯೋದೇ ಒಂದು ದೊಡ್ಡ ಇದಾಗಿದ್ದ ಕಾಲದಲ್ಲಿ. ಅವತ್ತು ಒಲೆ ಹೊತ್ಕೊಂಡ್ರೆ ಅರ್ಧ ಅಡುಗೆ ಆದಂಗೆ. ಇವತ್ತು ನಾವೇನು ವೆರೈಟಿ 2-3 ಮಾಡ್ಕೊಂಡು ತಿಂತೀವಿ, ಅದೇನು ಮ್ಯಾಟ್ರಲ್ಲ. ಅವತ್ತಿನ ಕಾಲಕ್ಕೆ ಏನಪ್ಪ ಅಂದರೆ ಸೌದೆ ಹತ್ಕೊಂಡ್ರೆ ದ್ಯಾಟ್ ಇಟ್ ಸೆಲ್ಫ್ ವಾಸ್ ಎ ಗ್ರೇಟ್ ಥಿಂಗ್ ಆವಾಗ 60ಸಲ್ಲಿ. ಆಮೇಲೆ ಇವರು ಒಂದು ದಿನ 2 ದಿನ ಅವ್ರ ಮನೇಲಿ ಇದ್ಬಿಟ್ಟು ಆಮೇಲೆ ಹೊರಟಾಗ ಅವರ ಮನೆ ಆತನೇ ತಾಂಬೂಲದ ತಟ್ಟೆ ಎಲ್ಲ ರೆಡಿ ಮಾಡಿ, ಅದೇ ಬ್ಲೌಸ್ ಪೀಸು ತೆಂಗಿನಕಾಯಿ ಏನೇನು ಇಡ್ತಾರೆ ಎಲ್ಲ ಇಟ್ಬಿಟ್ಟು ಆಮೇಲೆ ಹೆಂಡ್ತೀರಿ ಎಬ್ಸಿಂತೆ. ರಾಜಮ್ಮ ರಾಜಪ್ಪ ಹೇಳಪ್ಪ, ನೆಂಟರು ಹೊರಟ್ರು, ಅವ್ರಿಗೆ ತಾಂಬೂಲ ಕೊಡು, ಕುಂಕುಮ ಕೊಡು ಅಂತ. ಆವಾಗ ಆಕೆ ಎದ್ದುಬಿಟ್ಟು ನಾನು ಸುಮ್ಮನೆ ಕುಂಕುಮನ ಹಾಗೆ ಅವ್ರು ರೆಡಿ ಮಾಡಿಟ್ಟಿರೋದನ್ನು ಹಾಗೆ ಕೈಗೆ ತೊಗೊಂಡು ಕೊಟ್ರಂತೆ. ಆವಾಗ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಇಬ್ಬರು ನಕ್ಕಿದೆ. ಏನಪ್ಪ ಈ ಅಪ್ಪ ಇಷ್ಟೊಂದು ಕೆಲಸ ಮಾಡ್ತಾನೆ, ಅವ್ರು ಹೆಂಡ್ತಿನ ಇಷ್ಟೊಂದು ಓಲೈಸ್ತಾನಲ್ಲ ರಾಜಮ್ಮರಿ ರಾಜಪ್ಪ ಅಂದ್ಕೊಂಡು ಅಂತ. ಆಮೇಲೆ ಮನೆಗೆ ಬಂದು ನಮ್ಮ ಅಜ್ಜಿ ಕೈಲಿ ಬೈಸ್ಕೊಂಡಿದ್ದೆ. ದರಿದ್ರ ಮುಂಡೆವ ಎಲ್ಲಿ ಕರ್ಕೊಂಡು ಹೋದ್ರು ಹಿಂಗೆ ಕಿಸಿ ನಗ್ತಾ ಇರ್ತೀರಾ, ಏನು ಮನ ಕಳಿತೀರಾ, ಮರ್ಯಾದೆ ಕಳಿತೀರಾ, ಡೀಸೆಂಟಾಗಿ ಬಿಹೇವ್ ಮಾಡೋಕ್ಕೆ ಬರಲ್ಲ, ಹಾಗೆ ಹೀಗೆ ಅಂತ ಬೈಸ್ಕೊಂಡ್ರೆ. ಆಮೇಲೆ ಹಾಸ್ತೀನಿ ಆಮೇಲೆ ಅವ್ರಿಗೆ ಅನಿಸ್ತಂತೆ ಆಮೇಲೆ ಅವ್ರಿಗೆ ಅನಿಸ್ತಂತೆ ಅಯ್ಯೋ ಹೌದು, ಆ ಕಾಲಕ್ಕೆ ಒಂದು 50-60ರ ದಶಕದಲ್ಲಿ ಯಾರೋ ಒಬ್ಬ ಗಂಡಸು ಇಷ್ಟೊಂದು ಮನೆ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಹಿ ಈಸ್ ಟ್ರೂಲಿ ರಿಮಾರ್ಕಬಲ್ ಮ್ಯಾನ್. ಒಂಥರ ಆವತ್ತಿನ ಕಾಲಕ್ಕೆ ಇಟ್ಸ್ ಅ ಪಾತ್ ಬ್ರೇಕಿಂಗ್. ಇವಾಗ ಏನೋ ಜೆಂಡರ್ ನ್ಯೂಟ್ರಾಲಿಟಿ, ಜೆಂಡರ್ ಈಕ್ವಾಲಿಟಿ, ಹೆಂಡ್ತಿನ ಓಲೈಸೋದು, ಒಂದು ಚೂರು ಮನೆ ಕೆಲಸ ಮಾಡೋದು. ಇವಾಗ 90ಸಲ್ಲಿ ಹುಟ್ಟಿದವ್ರು ಯಾರಿದ್ದಾರೆ ಅವರು ಸ್ವಲ್ಪ ಮಾಡಿಕೊಡ್ತಾರೆ. ಇವಾಗ ಈಚೆಗೆ ಮದುವೆ ಆದವರು. ಅದು ಬಿಟ್ಬಿಟ್ರೆ 60-70ಸಲ್ಲಿ ಹುಟ್ಟಿದವರು ಚಾನ್ಸೇ ಇಲ್ಲ. ಅದರಲ್ಲೂ ಈ ಅಪ್ಪ ಈ 1940s ಅಥವಾ 1920ಸಲ್ಲಿ ಹುಟ್ಟಿರ್ಬೋದಯ್ಯಪ್ಪ. ಅಂದರೆ 1915ನಲ್ಲೇ ಕೆಲಸ ಮಾಡ್ತಾಯಿದ್ರು. ಅಂದರೆ ಅವರು 1925-30 ಆ ಒಂದು ಡೇಟ್ ಆಫ್ ಬರ್ತಲ್ಲಿ ಇರೋರು. ಆಗಿನ ಕಾಲಕ್ಕೆ ಅಷ್ಟೊಂದು ಕೆಲಸ ಮಾಡ್ತಾಯಿದ್ರು ಅಂದರೆ ಅದು ಒಂಥರ ರೆವಲ್ಯೂಷನರಿ. ಇವತ್ತು ನಾವು ಜೆಂಡರ್ ನ್ಯೂಟ್ರಾಲಿಟಿ, ಈಕ್ವಾಲಿಟಿ ಅದು ಇದು ಏನೇ ಮಾತಾಡ್ಬೋದು. ಬಟ್ ಅವತ್ತಿನ ಕಾಲಕ್ಕೆ ಹಿ ವಾಸ್ ಟ್ರೂಲಿ ಫ್ರೀ ಥಿಂಕಿಂಗ್, ಒಂಥರ ಆ ಥರ ಮನುಷ್ಯ ಅಂತ ನನಗೆ ಅನ್ನಿಸ್ತು ಇವಾಗ ಕೇಳಿ. ಅಮ್ಮನಿಗೂ ಹಾಗೆ ಅನಿಸಿದೆ. ಎನಿಹೌ, ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್. ಇನ್ನು ಹೆಚ್ಚೆಚ್ಚು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಹಾಕ್ತೀನಿ, ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಎವ್ರಿಬಡಿ, ಬಾಯ್.